ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ಹೊರವಲಯ ಹೈದರಾಬಾದ್ ರಸ್ತೆ ಮಾರ್ಗದಲ್ಲಿ ಸರ್ವೆ ನಂಬರ್ 52ರಲ್ಲಿ ಹಳದ್ಕೇರಿ ಕೆಯ ಕೆರೆಯ ಹತ್ತಿರವಿರುವ ಬಫರ್ ಝೋನ್ನಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ನಿರ್ಮಿತಿ ಕೇಂದ್ರದ ಸಹಕಾರದಿಂದ ಸರಿಸುಮಾರು 2022-23ನೇ ಸಾಲಿನಲ್ಲಿ ಗಣೇಶ ವಿಸರ್ಜನೆ ಹೊಂಡ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ ಇದುವರೆಗೂ 87 ಲಕ್ಷದಷ್ಟು ಕಾಮಗಾರಿಯಾಗಿದ್ದು, ಕಾರಣಾಂತರದಿಂದ ಕಾಮಗಾರಿ 1 ವರ್ಷ ಕೆಲಸ ಬಂದಾಗಿತ್ತು, ಕುಂಠಿತಗೊಂಡಿದ್ದು. ಈ ಬಗ್ಗೆ ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚೆಯಾಗಿದೆ. ಸಭೆಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಬೂಡಾಯುಕ್ತರಿಗೆ ಸೂಚನೆಯನ್ನು ನೀಡಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಾಮಗಾರಿ ಎಸ್ಟಿಮೇಟ್ ಮಾಡಿ ಅದರ ಪ್ರಕಾರ ಕೆಲಸ ಮಾಡಲಾಗುವುದು. ಮಳೆಗಾಲ ಇದೆ, ಹಾಗಾಗಿ ಕಾಮಗಾರಿ ಆದ್ರೆ ಸರಿ, ಇಲ್ಲ ಅಂದ್ರೆ ಗಣೇಶ ವಿಸರ್ಜನೆಗೆ ಪರ್ಯಾಯವಾಗಿ ಆ ಒಂದು ಗಣೇಶ ವಿಸರ್ಜನೆಯನ್ನ ಎಲ್ಲಿ ಮಾಡಬೇಕು ಅಂತ ಸ್ಥಳ ತೀರ್ಮಾನ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಿಂದಿನ ಬೂಡಾ ಅಧ್ಯಕ್ಷರಾಗಿದ್ದ ಬಾಬುವಾಲಿಯವರ ಸತತ ಪ್ರಯತ್ನದಿಂದ ಇಚ್ಛಾಶಕ್ತಿಯಿಂದ 2 ಕೋಟಿ ವೆಚ್ಚದಲ್ಲಿ ಗಣೇಶ ವಿಸರ್ಜನೆ ಹೊಂಡ ನಿರ್ಮಾಣ ಮಾಡಬೇಕಾಗಿತ್ತು. ಕಲಬುರಗಿ ಮಾದರಿಯಂತೆ ಈ ಗಣೇಶ ವಿಸರ್ಜನೆ ಹೊಂಡ ಕಾಮಗಾರಿಯನ್ನು ಆರಂಭವಾಗಿತ್ತು. ಆದರೆ ಕಾರಣಾಂತರದಿಂದ ಕೆಲಸ ನಿಲ್ಲಿಸಿದ್ದು, ಇಲ್ಲಿಯವರೆಗೆ 87 ಲಕ್ಷದಷ್ಟು ಕೆಲಸ ಆಗಿದೆ. ಬಾಕಿ ಕೆಲಸ ಹಾಗೆಯೇ ಕುಂಠಿತಗೊಂಡಿದ್ದು, ಬೀದರ್ ನಗರದಲ್ಲಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇನ್ನೇನು 1 ತಿಂಗಳಿದ್ದು, ಗಣೇಶ ವಿಸರ್ಜನೆ ಎಲ್ಲಿ ಮಾಡಬೇಕು ಅಂದಾಗ ಕುಂಠಿತಗೊಂಡಿದ್ದ ನೆನಗುದಿಗೆ ಬಿದ್ದಿದ್ದ ಕಾಮಗಾರಿಯನ್ನ 1 ವರ್ಷದ ಬಳಿಕ ಈಗ ಅದನ್ನ ಪೂರ್ತಿ ಮಾಡುವ ತೀರ್ಮಾನ ಕೈಗೊಳ್ಳಲಾಗಿದೆ. ಐ ಥಿಂಕ್ ಹಿಂದೆ ಒಂದು ಕಂಪ್ಲೇಂಟ್ ಆಗಿತ್ತು, ಅದರ ಪ್ರಕಾರನೇ ಇದು ಕೆಲಸ ನಿಂತಿತ್ತು. ಏನು ಎಸ್ಟಿಮೇಟ್ ಇದೆ ಅಂತ ಅದರ ಪ್ರಕಾರ ಕೆಲಸ ಆಗ್ತಾ ಇಲ್ಲ. ಬೂಡಾ ರಿಲೇಟೆಡ್ ಎಲ್ಲ ಕೇಸಸ್ ಸ್ಟಾಪ್ ಆಗಿತ್ತು. ಈಗ ಮತ್ತೆ ನಾವು ರೀವರ್ಕ್ ಮಾಡೋಕ್ಕೆ ಹೇಳಿದ್ದೀವಿ ಎಸ್ಟಿಮೇಟ್, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಈಗ ಮಳೆಗಾಲ ಕೂಡ ಇದೆ, ನೀರು ನಿಂತಿದೆ, ಕೆಲಸ ಮಾಡೋಕ್ಕೇನೂ ಆಗ್ತಾಯಿಲ್ಲ. RC ಆಫೀಸಿಂದನೂ ಈಗ ಅಂದರೆ ಗೋ ಹೆಡ್ಗೆ ಒಂದು ಬರಬೇಕು, ಯಾಕಂದರೆ ಅಲ್ಲಿಂದನೇ ಸ್ಟಾಪ್ ಮಾಡೋಕ್ಕೆ ಹೇಳಿದರು. ಸೊ ಆಫ್ಟರ್ ದ್ಯಾಟ್ ಈಗ ಎಸ್ಟಿಮೇಟ್ ರೀವರ್ಕ್ ಮಾಡಿ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ. ಫೌಂಡೇಶನ್ ರಾಫ್ಟ್ ಆಗಿದೆ ಮತ್ತು ಡಿಗ್ಗಿಂಗ್ ಎಲ್ಲ ಆಗಿದೆ. ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಆಗಬೇಕು. ಪ್ರತಿಷ್ಠಾಪನೆ ಮಾಡ್ತಾರೆ, 1 ತಿಂಗಳಿದೆ ಮೇಡಮ್. ಅದು ಮಿಕ್ಕಿದ್ದು 1 ವಾರದಲ್ಲಿ ಮತ್ತೆ ಗಣೇಶ ವಿಸರ್ಜನೆಗೆಲ್ಲ ತಯಾರಿ. ಸೊ ಎಲ್ಲಿ ಮಾಡಬೇಕು ಅಂತ ಅದು ನಾವು ಪ್ಲೇಸ್ ಡಿಫೈನ್ ಮಾಡಿ ಮೀಟಿಂಗ್ ಮಾಡಿ ಹೇಳ್ತೀವಿ. ಅದು ಕೆಲಸ ರೆಡಿ ಆದರೆ ನಾವು ಮಾಡ್ತೀವಿ, ಬಟ್ ಗೋ ಹೆಡ್ ಕೂಡ ಬೇಕು ನಮಗೆ ಕೆಲಸ. ಗ್ರಾಮಸ್ಥರಲ್ಲಿ ಇದಕ್ಕೇನು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು ಅಂತ, ಮಾಲಿನ್ಯ ಆಗುತ್ತೆ ರೈತರಿಗೆ, ಅಂದರೆ ಮನೆಗಳಿಗೆ. ಅದು ನಮ್ಮ ಗಮನದಲ್ಲಿಲ್ಲ ಅದು ಪೊಲ್ಯೂಷನ್ ಬೋರ್ಡ್ ಆಗಿರಲಿ, ಪೊಲ್ಯೂಷನ್ ಬೋರ್ಡ್ ನೋ ಅಬ್ಜೆಕ್ಷನ್ ಇರ್ಬೋದು, ಅಥವಾ ಕೆರೆ ಅಭಿವೃದ್ಧಿ ನಿಮ್ಮ ಕೆರೆ ಪಕ್ಕನೇ ಇರುತ್ತೆ, ಕೆರೆ ಪಕ್ಕನೇ ಇದೆ, ಗೌರ್ಮೆಂಟ್ ಕೆರೆ ಪಕ್ಕನೇ ಇದೆ. ಸೊ ಅದಕ್ಕೂ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಅದು ನಮ್ಮ ಗಮನಕ್ಕೆ ಇಲ್ಲ. ಇನ್ ಎನಿ ಕೇಸ್ ಯಾವುದು ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ, ದಟ್ ಪೊಲ್ಯೂಷನ್ ಬೋರ್ಡ್ ಅವರ ಗೋ ಹೆಡ್ ಜೊತೆಲೇ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಇದರ ಮುಂದುವರೆದ ಭಾಗವಾಗಿ ಕುರಿತಾಗಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಜಯಗೋಪಾಲ್ ಭತಮೆ ಅವರು ಮಾತನಾಡಿ, ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಗಣೇಶ ವಿಸರ್ಜನೆ ಹೊಂಡ ನಿರ್ಮಾಣ ಕಾಮಗಾರಿ ಮಾಡುವಂತೆ ಹೇಳಿದ್ದು, ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿ ಮಾಡುವಂತೆ ಬೂಡಾದಿಂದ ಆದೇಶ ಮಾಡಲಾಗಿದೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮಾತನಾಡಿ ತಿಳಿಸಿದ್ದಾರೆ. ಈ ವಿಸರ್ಜನೆ ಹೊಂಡ 8 ಮೀಟರ್ ಆಳ ಇದ್ದು, ಎಸ್ಟಿಮೇಟ್ನಲ್ಲಿ ಗೋಡೆ ಹಾಗೂ ಕೆಳಗೆ ಟೈಲ್ಸ್ ಅಳವಡಿಕೆಗಾಗಿ ತಿಳಿಸಲಾಗಿತ್ತು. ಇದರ ಅವಶ್ಯಕತೆ ಇಲ್ಲ ಅಂತ, ಅದರ ಬದಲಾಗಿ ಜಿಲ್ಲಾಧಿಕಾರಿಗಳ ಒಂದು ಅನುಮತಿ ಮೇರೆಗೆ ನಿರ್ದೇಶನದಲ್ಲಿ ಮುಖ್ಯ ರಸ್ತೆಯಿಂದ ಗಣೇಶ ವಿಸರ್ಜನೆ ಹೊಂಡವರೆಗೂ ಹೋಗ್ಲಿಕ್ಕೆ ಬರಲಿಕ್ಕೆ ಟೈಲ್ಸ್ ಅಳವಡಿಸಲು ಭರಿಸಬೇಕಾಗಿದ್ದ 25 ಲಕ್ಷ ವೆಚ್ಚವನ್ನ ರಸ್ತೆ ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದೆ. ಕಾಮಗಾರಿ ನೀಲಿ ನಕ್ಷೆ ಪ್ರಕಾರವೇ ಮಾಡ್ತೇವೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಟೈಲ್ಸ್ ಬದಲಾಗಿ ರಸ್ತೆ ನಿರ್ಮಾಣ ಮಾಡಲಾಗುವುದು. ನನಗಿರುವ ಇಚ್ಛಾಶಕ್ತಿಯಂತೆ ನಿರ್ಮಿತಿ ಕೇಂದ್ರದವರೆಗೂ ಇದ್ದಲ್ಲಿ ಬರುವ ಅನಂತ ಚತುರ್ಥಿಯವರೆಗೂ ಕಾಮಗಾರಿ ಪೂರ್ಣ ಮಾಡುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬಟ್ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ADC ಸಾಹೇಬರು ಎಲ್ಲರೂ ಸ್ಥಳಕ್ಕೆ ಬಂದು ಭೇಟಿ ಮಾಡಿದಾಗ ನನಗೆ ಕೇಳಿದ್ರು ಏನಾಗಿದೆ ಅಂತ. ಹಿಂಗೆ ಸನ್ಮಾನ್ಯ MLC ಸಾಹೇಬರು ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು. ಮಾನ್ಯ RC ಸಾಹೇಬರು ಇನ್ಸ್ಪೆಕ್ಷನ್ ಮಾಡಿ ಕೆಲಸ ಬಂದ್ ಮಾಡಿರಿ ಅಂತ ಹೇಳಿದರು. ಹೇಳಿದ ಮ್ಯಾಗ ಸುಮಾರು 1 ವರ್ಷದ ಕೆಲಸ ಬಂದೇ ಬಿತ್ತು. ಈಗ ಮೊನ್ನೆ DC ಆಫೀಸ್ನಾಗ ಮೀಟಿಂಗ್ ಆಗಿದೆ, ಅದಕ್ಕೆ ಚಾಲನೆ ಮಾಡಿರಿ ಅಂತ DC ಮೇಡಮ್ ನಮಗೇನು ಹೇಳಿದ್ರು, ಅದು ಎಸ್ಟಿಮೇಟ್ ರಿವೈಸ್ ಮಾಡಿ ಕೆಲಸ ಚಾಲೂ ಮಾಡಿರಿ ಅಂತ ಹೇಳಿದ್ರು. ಈಗ ಎಸ್ಟಿಮೇಟ್ನಾಗ ಟೈಲ್ಸ್ ಅಳವಡಿಸಿದಿತ್ತು. ಆ ಟೈಲ್ಸ್ ಎಂಬ ಐಟಮ್ 2 ತಳಕ್ಕೆ ಮತ್ತು ವರ್ಟಿಕಲ್ ಗೋಡಿಗೆ ಆ ಟೈಲ್ಸ್ ತೆಗೆದಾಕಿ ನಾ ರಿಮೈನಿಂಗ್ ಕೆಲಸ ಚಾಲೂ ಮಾಡಿರಿ ಅಂತ ನಿರ್ಮಿತಿ ಕೇಂದ್ರಕ್ಕೆ ಅದನ್ನ ಆದೇಶ ಕೊಡ್ತೀನಿ.
ಸರ್ ಯಾವ ಕಾರಣಕ್ಕಾಗಿ MLC ಅವರು ದೂರು ನೀಡಿದ್ರು? ಅದೇ ಅದು ಎಸ್ಟಿಮೇಟ್ ಬೂಸ್ಟಪ್ ಮಾಡಿರೋ ಯಾರ್ದು ವೆಸ್ಟೆಡ್ ಇಂಟ್ರೆಸ್ಟ್ ಇದ್ರಾಗ ಇದೆ ಅಂತ ಅವ್ರಿಗೆ ಸಂಶಯ ಬಂದು ಅವರು ದೂರು ಮಾಡಿದರು. ಅದೇ ಅಂದ್ರೆ ನೀವು ಹೇಳುವಾಗ ಅವರು ಮಾಡಿದ್ದು ಕರೆಕ್ಟ್ ಅಂದಂಗೆ ಆಯ್ತು. ಲೈಕ್ ಅಂದ್ರೆ ಈ ಕೆಲಸಕ್ಕೆ ಅಷ್ಟು ಇನ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಏನು ದೂರು ಕೊಟ್ಟು ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಹೇಳಿದ್ರೆ ನಾ ಎಸ್ಟಿಮೇಟ್ ನೋಡಿದಾಗ ಅದು ಟೈಲ್ಸ್ ಏನೋ ಅವಶ್ಯಕತೆ ಇಲ್ಲ, ನಾ ತೆಗೆದು ಹಾಕ್ಲಕ್ಕೆ ಹೇಳೀನಿ. ಈಗ ಉಲ್ಟಾದ ಈಗ ಪಿಟ್ ಅಂತೂ ಹೊಡಿಲೇಬೇಕಾ, RCC ಗಾಡಿ ಬೇಕೇ, ಅದು ಸ್ಟೆಬಿಲಿಟಿ ಪ್ರಕಾರ ಅದ್ರಾಗ ಏನು ಸ್ಟೀಲ್ ಬೇಕು ಎಷ್ಟು ಗಾಡಿ ಬಿಡ್ತು ಇಡಬೇಕು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಡಿಸೈನರು, ಅದ್ರ ತಕ್ಕಂತೆ ಕೆಲಸ ಆಗ್ಯದ. ಅದು ಆಳೆ ಎಷ್ಟಿರ್ಬೋದು ಸರ್? 8 ಮೀಟರ್. 8 ಮೀಟರ್. ಈಗ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಈಗ ನಾನು ಮುಂಚೆ ಕೇಳಿದ ಹಾಂ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಾದಿ ಇಲ್ಲ, ಕಚ್ಚಾ ಹಾದಿ ಅದ. ಈಗ ಅಲ್ಲಿ ನಾವು ಈ ಎಸ್ಟಿಮೇಟ್ನಾಗ ಸೇವಿಂಗ್ ಆಗ್ಯದಲ್ಲ 20 ಲಕ್ಷ ರೂಪಾಯಿ, ಆ ಸೇವಿಂಗ್ದಾಗ ಮಾನ್ಯ DC ಮೇಡಮ್ ಅವರು ರೋಡ್ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ರೇತಿ ಅಡ್ಡ ಆಗ್ಯದ ಈಗ ಅಲ್ಲಿ. ಇಲ್ಲ ರೀ, ಅದು ಎಲ್ಲ ಹೋಗ್ಬಿಡ್ತದೆ, ಅದು ಟೆಂಪ್ರರಿ ಅದು ಇಲ್ಲಿಗಲ್ ಅದು. ಹಾಗೇನು ಅವ್ರಿಗೆ ಜಾಗ ಅದು ಬರ್ದು ಕೊಟ್ಟಿದ್ದಿಲ್ಲ, ಏನು ಭೀ ಇಲ್ಲ. ಜಸ್ಟ್ ಪಾರ್ಕ್ ಮಾಡಿ ಅವ್ರು ಬಿಸ್ನೆಸ್ ಮಾಡ್ತಾರೆ ಬೆಳಿಗ್ಗೆ ಅಷ್ಟೇ. ಅದೇನು 24 ತಾಸು ಇರಲ್ಲ ಅವರಲ್ಲಿ. ಅಂದರೆ ಎಷ್ಟು ದಿವಸದಲ್ಲಿ ಕಾಮಗಾರಿ ಪೂರ್ಣಗೊಳ್ಬೋದು ಸರ್? ನನ್ನ ಪ್ರಯತ್ನದ ಈ ಬರುವ ಅನಂತ ಚತುರ್ದಶಿ ತನಕ ಕೆಲಸ ಮುಗಿಸ್ಬೇಕು ಅಂತ ನಾ ಬೆನ್ನು ಹತ್ತಿನದಕ್ಕೆ ಮತ್ತೆ ಮಾಡ್ತೇನೆ. ನನ್ನ ಬಳಿ ಇಲ್ಲಿವರೆಗೂ ಯಾವುದೂ ಅಬ್ಜೆಕ್ಷನ್ ಬಂದಿಲ್ಲ. ಬಂತಂದ್ರೆ ಅದ್ರ ಮೇಲೆ ವಿಚಾರ ಮಾಡೋಣ. ಈಗ ಪ್ರತಿಯೊಂದು ವಾರ್ಡಿಗಂತೂ ಗಣೇಶ ವಿಸರ್ಜನೆ ಹೊಂಡ ಕಟ್ಲಕ್ಕೆ ಬರಲ್ಲ. ಊರಿಗೆ ಒಂದಂತ ಇದು ಮಾಡ್ಲತ್ತಿದ್ದೇವೆ ನಾವು. ಸೈಜ್ 100 ಫೂಟ್ ಬೈ 100 ಫೂಟ್ ಅದ, ಅದು 100 ಫೀಟ್ ಬೈ 100 ಫೀಟ್ ಅದ. ಹೀಗಾಗಿ ಇಡೀ ಜಿಲ್ಲೆದ ಇಡೀ ಪಟ್ಟಣದ ಎಲ್ಲ ಗಣಪತಿಗಳಲ್ಲಿ ವಿಸರ್ಜನೆ ಆಗುವಷ್ಟು ಜಾಗ ಅದ ಅಲ್ಲಿ. ಗಣೇಶ ಚತುರ್ಥಿ ಟೈಮ್ನಾಗ ಮಳೆ ಭಾಳ ಇರ್ತೈತಿ. ಇದು ಅನುಭವದ ಮಾತದ, ಇದು ಅನುಭವದಿಂದ ಬದ್ದಂತ ಹೇಳ್ತೀನಿ ನಿಮಗೆ. ಆ ಟೈಮ್ನಾಗ ಮಳೆ ಇರೋದು ಗ್ಯಾರಂಟಿ. ಅವರಿಗೆ ಮೇನ್ ರೋಡಿಂದ ಅಪ್ರೋಚ್ ರೋಡಿನ ಅಂತೇವಲ್ಲ, ಕೂಡುವ ರಸ್ತೆ ಸರಿಯಾಗಿ ನಡು ರೋಡ್ ಮಾಡಿ 2 ಕಡೆ ಫುಟ್ಪಾತ್ ಮಾಡಿ ಮತ್ತು ಹೌದುಗಳಿಗೆ ರೇಲಿಂಗ್ ಮಾಡಿ ಜಾಲಿ ಕಟ್ಟಿಸಿ ಏನೋ ಅನಾಹುತ ಆಗಲಾರ್ದಂಗೆ ಅಲ್ಲಿ ಒಂದು ವಾಚ್ಮ್ಯಾನ್ ಇಟ್ಟು ನೆಲದ ಮೇಲೆ 3 ಫುಟ್ ಇಟ್ ವಿಲ್ ಆ್ಯಕ್ಟ್ ಸೈಜ್ ಎ ಪ್ಯಾರಾಪೆಟ್, ಅದ್ರ ಮೇಲೆ ಜಾಲಿ ಮಾಡ್ತಾ ಇದ್ದೆವು, ಡೈಮಂಡ್ ಜಾಲಿ. ಆಮೇಲೆ ಅದು ಕೂಡುವ ರಸ್ತೆ, ಅಲ್ಲೊಂದು ಗೇಟ್ ಮಾಡ್ತೇವೆ. ಗೇಟಿಗೆ ಲಾಕ್ ಇರ್ತದೆ ಎನಿ ಟೈಮ್, ಯಾರು ಬಂದು ಆತ್ಮಹತ್ಯೆನೂ ಮಾಡ್ಕೋಬಾರ್ದು, ಅನಾಹುತ ಆಗಬಾರ್ದು. ಗೇಟ್ ಮಾಡಿ ಗೇಟ್ ಲಾಕ್ ಮಾಡ್ತೀವಿ. ಗಣಪತಿ ವಿಸರ್ಜನೆ ಸಮಯದಲ್ಲಿ ಅಲ್ಲಿ ಒಂದು ರೆಸ್ಪಾನ್ಸಿಬಲ್ ಮಾಡಿದ ಮನುಷ್ಯ ಇಡ್ತೀವಿ, ಅವ ಹೇಳ್ದಂಗೆ ವಿಸರ್ಜನೆ ಮಾಡಬೇಕು. ಅಂತಂದರೆ ರ್ಯಾಂಪು ಅದೆಲ್ಲ ಇತ್ತಲ್ಲ ಸರ್? ಹಾಂ, ಎಲ್ಲನೇ ಮಾಡ್ತೇವೆ. ಯಾಕಂದರೆ ಒಂದು ರ್ಯಾಂಪ್ ಮುಖಾಂತರ ಹೋಗಿ ಅದನ್ನು ವಿಸರ್ಜನೆ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಆಗಿರೋಂಥ. ಈಗ ಗಣಪತಿ ಹೆವಿ ಇರ್ತಾವೆ, ಎಷ್ಟೋ ಜನ ವೆಹಿಕಲ್ದಾಗೆ ತರ್ತಾರೆ. ಆ ವೆಹಿಕಲ್ ಅಲ್ಲಿ ತನಕ ಹೋಗೋ ವ್ಯವಸ್ಥೆ ಮಾಡ್ತಾಯಿದ್ದೇವೆ ಮತ್ತು ಕ್ರೇನ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅಂದರೆ ಕೊಟ್ಟಿರುವಂಥ ಅದನ್ನು ನೀಲಿ ನಕ್ಷೆ ಏನಿದೆ ಅದರ ತಕ್ಕಂತೆ ಕೆಲಸ ಆಗ್ತೈತಿ. ಓನ್ಲಿ ಥಿಂಗ್ ಇಸ್ ದ್ಯಾಟ್ ಟೈಲ್ಸ್, ಅದರಲ್ಲಿ ಅದೊಂದೇ ಕಮ್ಮಿ. ಹಾಂ, ಗಾಡಿ ಟೈಲ್ಸ್ ಮತ್ತು ಬಾಟಮ್ ಟೈಲ್ಸ್ ಇವು 2 ಮೈನಸ್ ಮಾಡಿದ್ದೇವೆ. ಮಾಡ್ತಿಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ನನ್ನ ಕೆಲಸ ಬರೀ ಪುಷಪ್ ಮಾಡೋದದ. ಈಗ ಆ್ಯಕ್ಚುಲ್ ಕೆಲಸ ಮಾಡೋ ಕೆಲಸ ನಿರ್ಮಿತಿ ಕೇಂದ್ರದದ. ನಿರ್ಮಿತಿ ಕೇಂದ್ರದ ನನಗೆ ಎಷ್ಟು ಇಂಟ್ರೆಸ್ಟ್ ಅದ ಅಷ್ಟೇ ಇಂಟ್ರೆಸ್ಟ್ ಅವ್ರು ತೋರಿಸಿದ್ರು ಅಂತಂದ್ರೆ ಅದು ತಕ್ಕ ಸಮಯದಲ್ಲಿ ಕೆಲಸ ಪೂರ್ಣಗೊಳ್ಳಬಹುದು.